ಎಲ್ರಿಗೂ ನಮಸ್ಕಾರ ಗಾಯ್ಸ್. ಹಿಂದಿನ ವಿಡಿಯೋದಲ್ಲಿ ಮಹಾಭಾರತವನ್ನ ಬರ್ದೋರು ಯಾರು, ಅದರ ಹಿಂದಿನ ಸೃಷ್ಟಿ ಹೇಗಿತ್ತು ಅಂತ ತಿಳ್ಕೊಂಡಿದ್ವಿ. ಈಗ ಡೈರೆಕ್ಟ್ ಕತೆಗೆನೆ ಜಂಪ್ ಆಗೋಣ ಬನ್ನಿ. ನಮ್ಗೆ ಮಹಾಭಾರತ ಶುರುವಾಗೋದು ಚಂದ್ರದೇವನಿಂದ, ಅಂದ್ರೆ ಚಂದ್ರವಂಶ. ಶ್ರೀರಾಮ ಸೂರ್ಯವಂಶದಲ್ಲಿ ಜನಿಸಿದ್ರೆ ಚಂದ್ರವಂಶದಲ್ಲಿ ಶ್ರೀಕೃಷ್ಣ ಅವತಾರವನ್ನ ತಾಳಿರ್ತಾರೆ. ಚಂದ್ರನಿಂದ ಹಿಡಿದು ಬುಧ, ಆಯು, ಪುರು ಇಂತಹ ಮಹಾರಾಜರುಗಳ ಕಥೆಗಳನ್ನ ಮಹಾಭಾರತ ಹೇಳ್ಕೊಂಡ್ ಬರುತ್ತೆ. ನಮ್ಗೆ ಮುಖ್ಯವಾಗಿ ಶುರುವಾಗೋದು ಪ್ರತೀಪನ ಮಗನಾದ ಶಂತನುವಿನಿಂದ. ಈಗ ಈ ಶಂತನು ಯಾರು, ಈ ಶಂತನುವಿನ ಬ್ಯಾಕ್ ಸ್ಟೋರಿ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬ್ರಹ್ಮಲೋಕದ ಗಂಗೆಯ ತೀರದಲ್ಲಿ ಎಲ್ಲಾ ದೇವತೆಗಳು ಸಭೆ ಸೇರುತ್ತಾರೆ. ಅಲ್ಲಿ ಮುಖ್ಯವಾಗಿ ಬ್ರಹ್ಮದೇವರೇ ಸಭೆಯನ್ನ ನಡೆಸ್ಕೊಡ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗಂಗೆಯ ಕಿನಾರೆ ಏನಿದೆ ತುಂಬಾ ವೇಗವಾಗಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ. ಲೈಕ್ ಹೇಗೆ ಅಂತ ಅಂದ್ರೆ, ನಾವು ಅಮಾವಾಸ್ಯೆ ದಿನ ಏನಾದ್ರು ಸಮುದ್ರದ ಹತ್ರ ಹೋದ್ರೆ ಅಲೆಗಳ ಏರಿಳಿತ ಅಬ್ಬರವಾಗಿರುತ್ತೋ ಆ ರೀತಿ ಅಲ್ಲಿ ಇರುತ್ತೆ. ಮೇಲ್ನೋಟದಿಂದ ನೋಡಿದಾಗ ಇದು ಅಲೆಗಳ ಅಬ್ಬರ ಅಂತ ಅನಿಸ್ಬೋದು. ಆದರೆ ಸಮುದ್ರ ರಾಜನಾದ ವರುಣ ಮತ್ತು ಅವನ ಪತ್ನಿಯಾದ ಗಂಗಾದೇವಿ ಜಲರೂಪದಲ್ಲಿ ಕ್ರೀಡೆಯನ್ನ ನಡೆಸ್ತಿರ್ತಾರೆ. ಹೀಗೆ ಅಬ್ಬರದಿಂದ ಅಲೆಗಳು ಬಡಿಬೇಕಾದ್ರೆ ಒಂದು ಅಲೆಯ ಹನಿ ಬಂದು ಬ್ರಹ್ಮದೇವರ ಕೆನ್ನೆಗೆ ತಾಗುತ್ತೆ. ಆಗ ಬ್ರಹ್ಮದೇವರು ಕೋಪಗೊಂಡು ಶಾಂತನಾಗು ಅಂತ ಒಂದು ಮಾತನ್ನ ಹೇಳ್ತಾರೆ. ವರುಣದೇವ ತನುವನ್ನ ತೊಟ್ಟು ಬರ್ತಾನೆ. ಆದ್ದರಿಂದ ಇವನು ಮುಂದೆ ಶಂತನು ಮಹಾರಾಜ ಅಂತ ಪ್ರಸಿದ್ಧನಾಗ್ತಾನೆ. ಈಗ ಬ್ರಹ್ಮದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಿರಿಯರ ಮುಂದೆ ಹೇಗ್ ನಡ್ಕೊಬೇಕು ಅಂತ ನಿಮಗ್ ಗೊತ್ತಿಲ್ವಾ? ನೀನು ಭೂಲೋಕದಲ್ಲಿ 2 ಬಾರಿ ಮಹಾರಾಜನಾಗಿ ಹುಟ್ಟು ಅಂತ ಬ್ರಹ್ಮದೇವರು ವರುಣನಿಗೆ ಶಾಪವನ್ನ ಕೊಟ್ಬಿಡ್ತಾರೆ. ನಂತರ ಭೂಲೋಕದಲ್ಲಿ ವರುಣ ಮಹಾಭಿಷೇಕ್ ಎಂಬ ಹೆಸರಿನಿಂದ ಹುಟ್ಟಿ ಹಲವಾರು ಪುಣ್ಯ ಕರ್ಮಗಳನ್ನ ಮಾಡಿ ನಂತರ ಸ್ವರ್ಗಕ್ಕೆ ಬರ್ತಾನೆ. ಸ್ವರ್ಗದಲ್ಲೂ ಕೂಡ ಬ್ರಹ್ಮದೇವರು, ಇಂದ್ರದೇವರು ಎಲ್ಲಾ ದೇವತೆಗಳು ಸಭೆಯನ್ನ ಸೇರಿ ನಡೆಸ್ತಿರ್ತಾರೆ. ಆ ಸಭೆಯಲ್ಲಿ ಪುಣ್ಯಾತ್ಮನಾದ ಮಹಾಭಿಷೇಕ್ ರಾಜನು ಕೂಡ ಕುಳಿತಿರ್ತಾನೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ದೇವ ಸಭೆಯಲ್ಲಿ ಗಂಗೆ ನಡ್ಕೊಂಡ್ ಬರ್ತಿರ್ತಾಳೆ. ಆ ಗಂಗೆ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ತಾನು ಹುಟ್ಟಿದಂತಹ ತೆಳುವಾದ ಸೀರೆಯ ಕಾರಣ, ಗಾಳಿಯ ಕಾರಣದಿಂದ ಅವಳ ಸೆರಗು ಜಾರಿ ಬಿದ್ದೋಗುತ್ತೆ. ಜಾರಿ ಬಿದ್ದೋದಾಗ ಎಲ್ಲಾ ದೇವತೆಗಳು ಕೂಡ ತಲೆ ತಗ್ಗಿಸ್ತಾರೆ. ಆದರೆ ಮಹಾಭಿಷೇಕ್ ರಾಜ ಮಾತ್ರ ಗಂಗೆಯನ್ನ ದಿಟ್ಟಿಸಿ ನೋಡ್ತಿರ್ತಾನೆ. ಇದನ್ನು ಗಮನಿಸಿದಂತಹ ಬ್ರಹ್ಮದೇವರು, ನೀನು ಇನ್ನು ಬೇಗನೆ ಭೂಮಿಯಲ್ಲಿ ಜನ್ಮ ತಾಳಿ ಬಾ ಅಂತ ಹಿಂದೆ ಕೊಟ್ಟಿದಂತಹ ಶಾಪ ಏನಿದೆ ಅದು ಮತ್ತಷ್ಟು ಪ್ರಬಲವಾಗುವಂತೆ ಮಾಡ್ತಾರೆ. ಇಲ್ಲಿ ನಮ್ಮ ಡೌಟ್ ಬರ್ಬೋದು, ಪುಣ್ಯಾತ್ಮನಾದ ಮಹಾಭಿಷೇಕ್ ರಾಜನು ಕೂಡ ತಲೆ ತಗ್ಗಿಸ್ಬೋದಾಗಿತ್ತಲ್ವಾ ಅಂತ. ಕಾರಣ ಏನು ಅಂತ ಅಂದ್ರೆ, ಮಹಾಭಿಷೇಕ್ ರಾಜನಿಗೆ ಗಂಗೆ ಎಷ್ಟೇ ಆದ್ರೂ ವರುಣ ದೇವನಿಗೆ ಹೆಂಡತಿ ಆಗ್ಬೇಕು. ಮಹಾಭಿಷೇಕ್ ರಾಜನಲ್ಲೂ ಕೂಡ ವರುಣನೇ ಇದ್ದಾನೆ ಅಲ್ವಾ. ಸೊ ಆದ್ದರಿಂದ ನನ್ನ ಹೆಂಡತಿಯೇ ಅಂತ ಅವನು ದಿಟ್ಟಿಸಿ ನೋಡ್ತಾ ಇರ್ತಾನೆ, ಅದು ಬ್ರಹ್ಮದೇವರ ಮುಂದೆ. ಆದ್ದರಿಂದ ಬ್ರಹ್ಮದೇವರು ಕೋಪಗೊಂಡು ಮತ್ತೆ ಶಾಪ ಏನ್ ಕೊಟ್ಟಿರ್ತಾರೆ, ಇನ್ನೂ ವೇಗವಾಗಿ ಫಲಿಸ್ಲಿ ಅಂತ ಶಾಪವನ್ನ ಕೊಟ್ಬಿಡ್ತಾರೆ. ನಂತರ ಮಹಾಭಿಷೇಕ್ ರಾಜನ ಪುಣ್ಯವೆಲ್ಲ ತಕ್ಷಣ ಖಾಲಿಯಾಗಿ ಸ್ವರ್ಗ ಲೋಕದಿಂದ ಭೂಲೋಕಕ್ಕೆ ಮತ್ತೆ ಬೀಳ್ತಾನೆ. ಇದು ಸಮುದ್ರ ರಾಜನಾದ ವರುಣನ ಮೊದಲ ಜನ್ಮದ ಕತೆ. ನಂತರ ಶುರುವಾಗೋದೇ 2ನೇ ಜನ್ಮದಿಂದ. ಇಲ್ಲಿ ಪ್ರತೀಪನ ಮಗನಾಗಿ ಶಂತನು ಉಟ್ಕೊಂಡ್ ಬಂದಿರ್ತಾನೆ. ಪ್ರತೀಪನಿಗೆ 3 ಮಕ್ಕಳು, ದೇವಾಪಿ, ಬಾಖಲಿಕ ಮತ್ತು ಶಂತನು ಮಹಾರಾಜ. ಶಂತನು ಮಹಾರಾಜ ಹೀಗೆ ನದಿಯ ತೀರದಲ್ಲಿ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಒಬ್ಬಳು ಸುಂದರವಾದ ಕನ್ಯೆ ಆ ನದಿ ತೀರದಲ್ಲಿ ಓಡಾಡ್ತಿರ್ತಾಳೆ. ಅದು ಯಾರು ಅಂತ ಹೇಳಿದ್ರೆ ಗಂಗೆಯೇ ಆಗಿರ್ತಾಳೆ. ವರುಣನಿಗೆ ಪೂರ್ವ ಜನ್ಮದ ಸ್ಮರಣೆ ಕೂಡ ಇರೋದಿಲ್ಲ. ಆದ್ರೆ ಗಂಗೆಗೆ ದೇವತೆ ಆಗಿದ್ದರಿಂದ ಇವನ ವೃತ್ತಾಂತ ಎಲ್ಲ ಗೊತ್ತಿರುತ್ತೆ. ನಂತರ ಶಂತನು ಮಹಾರಾಜ ಕೇಳ್ತಾನೆ, ಯಾರು ನೀನು, ಇಷ್ಟು ಸುಂದರವಾಗಿದ್ಯಾ, ನನ್ನನ್ನು ಮದುವೆ ಆಗ್ತೀಯ ಅಂತ ಕೇಳೇ ಬಿಡ್ತಾನೆ. ಗಂಗೆಗೆ ಎಲ್ಲ ಗೊತ್ತಿದ್ದ ಕಾರಣ, ಸರಿ ನಾನು 3 ಷರತ್ತಿನ ಮೇರೆಗೆ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಅದು ಏನು ಅಂತ ಹೇಳಿದ್ರೆ, ಮೊದಲನೇದು, ನೀನು ನನ್ನ ಯಾರು ಅಂತ ಪ್ರಶ್ನೆ ಮಾಡಬಾರ್ದು. 2ನೇದು, ನಾನು ಏನೇ ಮಾಡಿದ್ರು ನೀನು ಕೇಳೋ ಹಾಗಿಲ್ಲ. 3ನೇದು, ನೀನು ನನ್ನನ್ನು ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡುವಂತಿಲ್ಲ ಅಂತ ಹೇಳ್ತಾಳೆ. ಆಗ ಶಂತನು ಕೂಡ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿ ಮದುವೆ ಕೂಡ ಆಗ್ತಾರೆ. ಮದುವೆ ಎಲ್ಲ ಆಗಿ ಒಂದು ಮಗು ಹುಟ್ಟುತ್ತೆ. ಇಲ್ಲಿದೆ ಮೇನ್ ಟ್ವಿಸ್ಟ್. ಗಂಗಾದೇವಿ ಹುಟ್ಟಿದ ಮೊದಲನೇ ಮಗುವನ್ನ ತೆಗೆದುಕೊಂಡು ಹೋಗಿ ಗಂಗೆಯ ನದಿಯಲ್ಲೇ ಮುಳುಗಿಸಿ ಸಾಯಿಸ್ಬಿಡ್ತಾಳೆ. ಇದನ್ನು ನೋಡಿದಂತಹ ಶಂತನುವಿಗೆ ಒಂದು ಬಾರಿ ಎದೆ ಝಲ್ ಅಂತ ಅನ್ನುತ್ತೆ. ಇಲ್ಲಿ ಪ್ರಶ್ನೆ ಮಾಡೋ ಹಾಗೂ ಇಲ್ಲ, ನೀನ್ ಯಾರು ಅಂತ ಕೇಳುವ ಹಾಗೂ ಇಲ್ಲ. ಅವನ್ಗೆ ಒಂಥರ ದಿಗ್ಭ್ರಮೆ ಆಗ್ಬಿಡುತ್ತೆ. ನಂತರ ಇದೇ ರೀತಿ 7 ಬಾರಿ ಮಗುವನ್ನ ನೀರಿನಲ್ಲಿ ಬಿಟ್ಟು ಸಾಯಿಸ್ತಿರೋದನ್ನ ಶಂತನು ಮಹಾರಾಜ ನೋಡ್ತಾ ಬರ್ತಿರ್ತಾನೆ. ಕೊನೆಯದಾಗಿ 8ನೇ ಮಗು ಆಗುತ್ತೆ. 8ನೇ ಮಗುನು ಕೂಡ ಅದೇ ರೀತಿ ಹೋಗಿ ಮುಳುಗಿಸ್ತಾ ಇರ್ತಾಳೆ ಅಂತ ಅನ್ಕೊಂಡು ನದಿಯ ತೀರಕ್ಕೆ ಬಂದಾಗ ಶಂತನು ಮಹಾರಾಜ ಪ್ರಶ್ನೆ ಮಾಡೇ ಬಿಡ್ತಾನೆ, ನಿಲ್ಲು, ಯಾರ್ ನೀನು, ಯಾಕೆ ನಾನು ಹುಟ್ಟಿದ ಈ ತರ ಮಕ್ಕಳುಗಳನ್ನೆಲ್ಲ ಸಾಯಿಸ್ತಿದ್ಯಾ? ಯಾವುದೇ ತಾಯಿಯಾದ್ರೂ ಈ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ನೀನ್ ಯಾರು ಹೇಳು ಅಂತ ಕೇಳೇ ಬಿಡ್ತಾನೆ. ಇಲ್ಲಿ
ಮೂರು ಷರತ್ತುಗಳು ಮುರಿದಾಗೆ ಆಯ್ತು. ಆದ್ದರಿಂದ ಗಂಗಾದೇವಿ ಹೇಳ್ತಾಳೆ, ನಾನು ಗಂಗಾದೇವಿ ನಿನಗೆ ಹುಟ್ಟಿದಂತಹ ಈ 8 ಮಕ್ಕಳು ಏನಿದ್ದಾರೆ ಇವರೆಲ್ಲರೂ ವಸುಗಳು, ವಸಿಷ್ಠರ ಶಾಪದಿಂದ ಈ ರೀತಿ ಜನ್ಮ ತಾಳ್ಬೇಕಾಯ್ತು ಅಂತ. ವಸಿಷ್ಠರ ಶಾಪ ಏನು, ಜೊತೆಗೆ ಗಂಗೆಗೆ ಇದಕ್ಕೂ ಏನ್ ಸಂಬಂಧ ಅಂತ ಎಂಡ್ ಕಾರ್ಡ್ ಅಲ್ಲಿ ನಾನು ಆ ವಿಡಿಯೋನ ಮೆನ್ಷನ್ ಮಾಡಿರ್ತೀನಿ. ಸೊ ಹೋಗ್ ನೋಡಿ, ನಿಮ್ಗೆ ಕರೆಕ್ಟ್ ಕ್ಲಾರಿಫಿಕೇಶನ್ ಸಿಗುತ್ತೆ. ಈಗ 8ನೇ ಮಗು ಕೊನೆಯದಾಗಿ ದ್ಯುನಾಮಕ ವಸು ಏನಿರ್ತಾನೆ ಅವನನ್ನ ಗಂಗೆ ತಾನೇ ಕರೆದುಕೊಂಡು ಹೋಗ್ತಾಳೆ. ಸುಮಾರು ವರ್ಷಗಳ ಬಳಿಕ ಶಂತನು ಮಹಾರಾಜ ಹಾಗೆ ನದಿಯ ತೀರದಲ್ಲಿ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ನದಿಯಲ್ಲಿ ನೀರೇ ಇಲ್ದಿರೋದನ್ನ ನೋಡಿ ಆಶ್ಚರ್ಯ ಪಟ್ಬಿಡ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಒಬ್ಬ ಹುಡುಗ ಬಾಣಗಳಿಂದ ಗಂಗೆಯನ್ನೇ ತಡೆದ್ ಬಿಟ್ಟಿರ್ತಾನೆ. ಇಟ್ ಮೀನ್ಸ್ ಡ್ಯಾಮ್ ಕಟ್ಟೋ ತರ ಬಾಣಗಳಿಂದನೇ ಡ್ಯಾಮ್ ನ ಕಟ್ಟಿ ಗಂಗೆಯನ್ನೇ ತಡೆದು ನಿಂತ್ಕೊಂಡಿರ್ತಾನೆ. ಅದನ್ನು ನೋಡಿದಂತಹ ಶಂತನು ಮಹಾರಾಜ ಮಾತಾಡ್ಸ್ಲಿಕ್ಕೆ ಹೋಗ್ತಾನೆ. ತಕ್ಷಣ ಅದೃಶ್ಯನಾಗಿ ಕಣ್ಮರೆ ಆಗ್ತಾನೆ. ನಂತರ ಗಂಗೆ ರೂಪ ತೊಟ್ಟು ಆ ಹುಡುಗನನ್ನ ತಂದು ಶಂತನು ಮಹಾರಾಜನ ಮುಂದೆ ನಿಲ್ಲಿಸ್ತಾಳೆ. ಅದು ಯಾರು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಯಾವ ಮಗುವನ್ನ ತೆಗೆದುಕೊಂಡು ಹೋಗಿದ್ಲೋ ಗಂಗೆ, ಈಗ ಅದೇ ಮಗು ಯುವಕನಾಗಿ ತಂದೆಯ ಮುಂದೆ ನಿಂತಿರ್ತಾನೆ. ಗಂಗೆ ಆ ಮಗುವನ್ನ ತಗೊಂಡೋಗಿ ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಮೊದಲನೇದಾಗಿ ಬೃಹಸ್ಪತ್ಯಾಚಾರ್ಯರ ಬಳಿ ಬಿಟ್ಲಂತ. ಬೃಹಸ್ಪತ್ಯಾಚಾರ್ಯರ ಹತ್ರ ದೇವವ್ರತ 50 ವರ್ಷ ವೇದಾಧ್ಯಯನವನ್ನ ಮಾಡಿರ್ತಾನೆ. ನಂತರ ಪರಶುರಾಮರ ಬಳಿ ಈ ವೇದಾಧ್ಯಯನವನ್ನ ಏನು ಮಾಡಿರ್ತಾನೋ ಅದನ್ನ ಅನುಭವ ಪಡಿಲಿಕ್ಕೆ ಪರಶುರಾಮರ ಬಳಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ನಂತರ 25 ವರ್ಷಗಳ ಕಾಲ ಶಸ್ತ್ರಾಭ್ಯಾಸವನ್ನ ಪರಶುರಾಮರ ಬಳಿ ಮಾಡ್ತಾರೆ. ಅಂದ್ರೆ 125 ವರ್ಷ ದೇವವ್ರತ ಕೇವಲ ಬರೀ ಅಧ್ಯಯನದಲ್ಲೇ ಕಳೆದಿರ್ತಾನೆ. ಇಷ್ಟೇ ಅಲ್ಲ, ಮುಂದೆ ಇದೆ. ನಂತರ 125 ವರ್ಷ ಆದ್ಮೇಲೆ ಈ ರೀತಿ ಗಂಗೆ ತಂದು ಶಂತನು ಮಹಾರಾಜನ ಮುಂದೆ ತಂದು ನಿಲ್ಲಿಸಿದಾಗ ಶಂತನು ಮಹಾರಾಜನಿಗೆ ಬಹಳ ಖುಷಿಯಾಗಿ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾನೆ. ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ದೇವವ್ರತ ತಂದೆಯ ಬಳಿ ಮತ್ತೆ ಪ್ರಾರ್ಥನೆಯನ್ನ ಮಾಡ್ಕೊಂತಾನೆ. ಏನು ಅಂತ ಹೇಳಿದ್ರೆ, ಅಪ್ಪ ನನಗೆ ಇನ್ನೂ ಹೆಚ್ಚು ಜ್ಞಾನವನ್ನ ಪಡ್ಕೊಬೇಕು ಅಂತ ಹಸಿವಿದೆ, ದಯವಿಟ್ಟು ಅದಕ್ಕೆ ಆಜ್ಞೆ ಮಾಡಿ ಎಂದಾಗ ಶಂತನು ಮಹಾರಾಜ ಖುಷಿಯಿಂದನೇ ಒಪ್ಕೊಂಡು ಕಳಿಸ್ಕೊಡ್ತಾನೆ. ಆಗ ದೇವವ್ರತ ಮತ್ತೆ ಬೃಹಸ್ಪತ್ಯಾಚಾರ್ಯರ ಬಳಿ 50 ವರ್ಷ ಮತ್ತು ಪರಶುರಾಮರ ಬಳಿ 350 ವರ್ಷಗಳ ಕಾಲ ಭಗವಂತನ ತತ್ವಜ್ಞಾನವನ್ನ ಅಧ್ಯಯನ ಮಾಡಿರ್ತಾರೆ. ಸೊ ಅಂದ್ರೆ ಟೋಟಲ್ 525 ವರ್ಷಗಳ ಕಾಲ ಅವರು ಬರೀ ಅಧ್ಯಯನವನ್ನೇ ಮಾಡಿರ್ತಾರೆ. ಭೀಷ್ಮಾಚಾರ್ಯರು ಬದುಕಿದ್ದು 800 ವರ್ಷ, ಅವರು ಅಧ್ಯಯನ ಮಾಡಿದ್ದು 525 ವರ್ಷಗಳ ಕಾಲ. ಅಂದ್ರೆ ಅವರ ಅರ್ಧಕ್ಕಿಂತ ಆಯಸ್ಸಿಗೂ ಹೆಚ್ಚು ಬರೀ ಅಧ್ಯಯನದಲ್ಲೇ ಕಳೆದಿರ್ತಾರೆ. ಇದೇ ಕಾರಣಕ್ಕಾಗಿ ಕೃಷ್ಣ ಮಹಾಭಾರತ ಯುದ್ಧವೆಲ್ಲ ಮುಗಿದ್ಮೇಲೆ ಧರ್ಮರಾಯನಿಗೆ ಪಾಪ ಪ್ರಜ್ಞೆ ಉಂಟಾಗಿ ಕಾಡ್ತಿರ್ಬೇಕಾದ್ರೆ ಬಾಣದ ಹಾಸಿಗೆ ಮೇಲೆ ಮನಗಿದಂತಹ ಭೀಷ್ಮಾಚಾರ್ಯರ ಬಳಿ ಬಂದು ಉಪದೇಶವನ್ನ ಕೊಡಿಸ್ತಾನೆ. ಆ ಉಪದೇಶವೇ ಮಹಾಭಾರತದಲ್ಲಿ 2 ಪರ್ವಗಳಾಗಿ ಶಾಂತಿ ಮತ್ತು ಅನುಶಾಸನ ಪರ್ವ ಎಂಬ ಹೆಸರು ಇದೆ. ಭೀಷ್ಮರ ಜೀವನ ಎಷ್ಟು ಕಠೋರವಾಗಿ ಇತ್ತು ಅಂತ ಬರುವಂತ ಮುಂದಿನ ವಿಡಿಯೋಸ್ ಗಳಲ್ಲಿ ನಮಗ್ ಗೊತ್ತಾಗುತ್ತೆ. ಅವರು ಚಿತ್ರವೀರ್ಯ ಮತ್ತು ವಿಚಿತ್ರ ವೀರ್ಯರ ಮದುವೆಗಾಗಿ ಪ್ರತಿಜ್ಞೆ ಮಾಡಿ ಆ ಮಾತಿಗೆ ಬದ್ಧವಾಗಿ ನಿಲ್ಲುವಂತದ್ದು, ನಂತರ ಪರಶುರಾಮರ ಜೊತೆಗೆ ಯುದ್ಧವಾಗುವಂತದ್ದು, ಇದೆಲ್ಲ ಬರುವಂತ ಮುಂದಿನ ವಿಡಿಯೋಸ್ ಗಳಲ್ಲಿ ತಿಳ್ಕೊಳ್ಳೋಣ. ಇನ್ನು ಯಾರು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ ಮಹಾಭಾರತವನ್ನ ಅದರ ತಾತ್ಪರ್ಯದ ಸಮೇತ ತಿಳ್ಕೊಳ್ಳುವ ಇಂಟ್ರೆಸ್ಟ್ ಇರುವಂತಹ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಕೂಡ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್, ನಿಮ್ಮ ರೂಕೋದರ ಅಭಿಷೇಕ್. ಜೈ ಶ್ರೀರಾಮ್, ಕೃಷ್ಣಾರ್ಪಣ.